ನಾನು ಫಾತಿಮಾ ರೆಹಮಾನ್ ಅಂತ. ನನಗೆ ಗಾರ್ಡನ್ ಅಂದರೆ ತುಂಬ ಇಷ್ಟ. ಮೊದಲಿಂದಲೂ ನನಗೆ ತುಂಬ ಇಷ್ಟ. ಒಂದು 10 ವರ್ಷ ಮೊದಲೇ ಫಸ್ಟಿಗೆ ನಾನು ಹಳೆ ಮನೆಯಲ್ಲಿ ಮಾಡ್ತಾ ಇದ್ದೆ. ಒಂದು 30 ವರ್ಷ 40 ವರ್ಷ ಮೊದಲೇ ಮಾಡ್ತಾ ಇದ್ದೆ. ಅದರ ನಂತರ ಫ್ಲ್ಯಾಟ್ ಮಾಡಿದರು. ಹಾಗೆ ಫ್ಲ್ಯಾಟ್ ಮಾಡಿ ಅದರಲ್ಲಿ ನನಗೆ ಗಾರ್ಡನ್ ಬೇಕಂತ ನಾನು ಹೇಳಿದೆ, ನನಗೊಂದು ಫ್ಲೋರ್ ಬೇಕಂತ. ಹಾಗೆ ಫುಲ್ ಫ್ಲೋರ್ ನನಗೆ ಒಂದು ಕೊಟ್ಟರು ಮಾಡಿ ನನಗೆ. ಅದರಲ್ಲಿ ಫುಲ್ ನಾನು ಗಾರ್ಡನ್ ಮಾಡಿದೆ. ನನಗೆ ಇಷ್ಟವಾದ ಫ್ರೂಟ್ಸ್ ಥರದ್ದು ನಾನು ಮಾಡ್ತಾ ಇದ್ದೇನೆ. ಥೈಲ್ಯಾಂಡ್ ಆ್ಯಪಲ್ ಮತ್ತು ಚೆರಿ ಮತ್ತು ರಂಬುಟಾನ್, ದ್ರಾಕ್ಷೆ, ಪೀನಟ್ ಬಟರ್ ಮತ್ತು ಚಿಕ್ಕು, 2 ಥರದ ಚಿಕ್ಕು, ತುಂಬ ವೆರೈಟಿ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಥರದ್ದು. ಥೈಲ್ಯಾಂಡ್ ಆ್ಯಪಲ್ ತುಂಬ ಆಗಿದೆ. 4 ಸಲ ಆಯಿತು. ವರ್ಷದಲ್ಲಿ ಒಮ್ಮೆ ಆಗೋದು. ಅಂದರೆ 4 ವರ್ಷದಿಂದ ಆಗ್ತಾ ಉಂಟು. ಸಣ್ಣ ಇರುವಾಗಲೇ ಆಗ್ತಿತ್ತು. ಮತ್ತೆ ತುಂಬ ಆಗಲಿಕ್ಕೆ ಶುರುವಾಯಿತು. 500-600 ಆಗ್ತದೆ ಒಮ್ಮೆ ಆಗುವಾಗ. ಫಸ್ಟಿಗೆ ಸ್ವಲ್ಪ ಆಗ್ತಿತ್ತು, ಒಂದು 10-15 ಹಾಗೆ ಆಗ್ತಿತ್ತು. ಮತ್ತೆ ಹೆಚ್ಚಾಗ್ತಾ ಹೋಯ್ತು. ಅದು ತಿಂದರೆ ಒಂದು ನೀರು ಕುಡಿಬೇಕಂತೇಳಿ ಇಲ್ಲ, ಒಂದು ತಿಂದರೆ ಅಷ್ಟು ರುಚಿ ಸಹ ಉಂಟು. ಇದು ಬಾಯಾರಿಕೆಗೆ ನೀರು ಕುಡಿದ ಹಾಗೆ ಆಗ್ತದೆ. ಇದಕ್ಕೆ ಒಂದು ಟೈಮ್ ಬೇರೆ ಇಡ್ತೇನೆ ನಾನು. ಅದಕ್ಕಾಗಿ ಒಂದು ಟೈಮ್ ಇಡ್ತಾ ಇದ್ದೇನೆ. ಅದರಲ್ಲಿ ಒಂದು ಖುಷಿ ಆಗ್ತಾ ಉಂಟು ನನಗೆ. ಅದು ನಾನು ಮತ್ತು ನನ್ನ ಹಸ್ಬೆಂಡ್ ಒಟ್ಟಿಗೆ ಒಂದು ವಾರದಲ್ಲಿ ಒಂದು ಸಂಡೇ ಇರ್ತದಲ್ಲ, ಆಗ ಫುಲ್ ನಾವು ಅದರ ಕೆಲಸದಲ್ಲೇ ಇರ್ತೇವೆ. ಎಲ್ಲ ಫಂಕ್ಷನ್ ಅದು ಇದೆಲ್ಲ ಮಾಡ್ತೇವೆ. ಇಲ್ಲಿ ಫಂಕ್ಷನ್ ಮಾಡ್ತೇವೆ. ಮತ್ತು ಇವರದ್ದು ಮೀಟಿಂಗ್ ಎಲ್ಲ ಇರ್ತದೆ, ಅದು ಮಾಡ್ತೇವೆ. ಮಕ್ಕಳು ಬಂದರೆ ಮಕ್ಕಳು ಖುಷಿ ಪಡ್ತಾರೆ, ತುಂಬ ಖುಷಿಯಲ್ಲಿ ಆಡ್ತಾರೆ. ಮತ್ತು ನಾವು ವಾಕಿಂಗ್ ಸಹ ಇಲ್ಲಿ ಮಾಡ್ತೇವೆ. ನಾನು ತುಂಬ ಕಡೆಯಿಂದ ತಂದಿದ್ದೇನೆ. ಕೊಚ್ಚಿಯಿಂದ ತಂದಿದ್ದೇನೆ, ಬ್ಯಾಂಗ್ಳೂರಿನಿಂದ ತಂದಿದ್ದೇನೆ, ಮತ್ತು ಟ್ರಿವಾಂಡ್ರಮಿಂದ ತಂದಿದ್ದೇನೆ. ಅಲ್ಲಿಂದೆಲ್ಲ ತಂದು ಗಿಡ ಮಾಡಿ ಸಣ್ಣ ಗಿಡ ತಗೊಂಡು ಬಂದು ಅದನ್ನು ಅಲ್ಲಿ ಮಕ್ಕಳಿದ್ದಾರೆ, ಕೊಚ್ಚಿಯಲ್ಲಿದ್ದಾರೆ, ಮತ್ತು ಟ್ರಿವಾಂಡ್ರಮಲ್ಲಿದ್ದಾರೆ, ಬ್ಯಾಂಗ್ಳೂರಲ್ಲಿದ್ದಾರೆ. ಹಾಗೆ ಅಲ್ಲಿ ಹೋಗುವಾಗ ಅಲ್ಲಿ ನನಗೆ ಒಂದು ಗಾರ್ಡನಿಗೆ ಅಲ್ಲಿ ನರ್ಸರಿಗೆ ಹೋಗಲೇಬೇಕು. ಹಾಗೆ ನಾನು ಹೋಗಿ ಅಲ್ಲಿ ಎಂತ ಉಂಟು ಅದನ್ನೆಲ್ಲ ತರ್ತಾ ಇದ್ದೇನೆ. 11 ವರ್ಷ ಆಯಿತು. ಹಾಂ, ಇದು 11ನೇ ವರ್ಷ. ಬರ್ತದೆ ಪಕ್ಷಿ ಎಲ್ಲ ಬರ್ತದೆ. ಇದು ಫ್ರೂಟ್ಸ್ ಎಲ್ಲ ಪಕ್ಷಿ ತಿಂತದೆ ಜಾಸ್ತಿಯಾಗಿ. ನಾವು ತಿನ್ನೋದಕ್ಕಿಂತ ಜಾಸ್ತಿ ಪಕ್ಷಿ ತಿಂತದೆ. ತರಕಾರಿ ಮಾಡಬೇಕಂತ ಉಂಟು. ಸದ್ಯಕ್ಕೆ ಇದೆಲ್ಲ ಉಂಟಲ್ಲ, ಇದೇ ತುಂಬ ಹೆವಿ ಆಗ್ತದೆ. ಅದಕ್ಕೆ ತರಕಾರಿ ಬೇಡ ಅಂತೇಳಿ. ತರಕಾರಿಗೆ ಬಿಸಿಲು ಬೇಕಲ್ಲ, ಬಿಸಿಲು ಇಲ್ಲದ್ರೆ ಆಗೋದಿಲ್ಲ. ನಟ್ಟು ಪ್ರಯೋಜನ ಇಲ್ಲಲ್ಲ. ಇನ್ನೂ ಸಹ ತರಬೇಕಂತ ಉಂಟು, ನೋಡ್ತಾ ಇದ್ದೇನೆ. ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ನಾವು ಎಲ್ಲೆಲ್ಲ ಹೋಗ್ತೇವೆ. ನಮಗೆ ಬೇಡ ಅಂದರೂ ಕೂಡ ನಮ್ಮ ಶರೀರದ ಒಳಗೆ ಹೋಗುವಂಥ ಬೇರೆ ಬೇರೆ ನಮನೆಯ ದೋಷ ಇರುವಂಥ ಇದಿರ್ತದೆ. ಅದಕ್ಕೋಸ್ಕರ ಇದು ಒಂದು ಗ್ರೀನರಿ ಮಾಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಒಂದು ಆರೋಗ್ಯದಾಯಕ ಅಂತಹ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಬೇಕು ಅಂಥೇಳಿ, ಅದು ಒಂದು ಮಾಡೆಲ್ ಆಗಬೇಕು, ಇನ್ನೊಬ್ಬರಿಗೆ ಒಂದು ಪ್ರಚೋದನೆ ಸಿಕ್ಕುವ ಹಾಗೆ ಆಗಬೇಕು ಅಂತ ಉದ್ದೇಶದಲ್ಲಿ ನಾನು ತುಂಬ ಖರ್ಚು ಮಾಡಿಕೊಟ್ಟಿದ್ದೇನೆ. ಮತ್ತು ನಮಗೆ ಹೆಚ್ಚಿನ ಎಂಜಾಯ್ ಮಾಡಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ. ಬೆಳಿಗ್ಗೆ ಹೋದರೆ ಒಂದೊಂದು ಸರ್ತಿ ಕೋರ್ಟು ಕಚೇರಿ ಕೂಡ ಬರುವಾಗಲೇ ಸಾಯಂಕಾಲ ಆಗ್ತದೆ. ಮತ್ತು ಸಂಡೇ ಒಂದು ದಿವಸ ಆರೋಗ್ಯ ಬೇಕು. ಹೊರಗೆ ಹೋಗಿ ಈಗ ಮಂಗಳೂರಿನಲ್ಲಿ ಹೋಗಿ ಏನೂ ಮಾಡುವ ಹಾಗೆ ಇಲ್ಲ. ನಾವು ಕಾರ್ ಬೇಕು, ದೂರ ಹೋಗಬೇಕು, ಇಂಥದ್ದೆಲ್ಲ ಪರಿಸ್ಥಿತಿ ಇದೆ. ಹೀಗೆ ಬೆಳಿಗ್ಗೆ ಒಂದು ಟೀ ಕುಡಿದು ನಾನು ಮೇಲೆ ಬಂದರೆ 9 ಗಂಟೆಗೆ ಕೆಳಗೆ ಹೋಗ್ತೇನೆ. ಎಲ್ಲ ಕೆಲಸ ನನ್ನಿಂದ ಮಾಡಿಸ್ತಾಳೆ, ಕಸ ಗುಡಿಸ್ತದೆ. ಅದರಲ್ಲೇ ಒಂದು ಸಂತೃಪ್ತಿ ಜೀವನ ಇದೆ. ಇದು ನನಗೇನೋ ಒಂದು ಸಂತೃಪ್ತಿ ಜೀವನ ಕೊಟ್ಟಿದೆ. ಆದರೆ ನಾನು ಖರ್ಚು ಮಾಡಿದ್ದಕ್ಕೆ ನನಗೇನು ಪಶ್ಚಾತ್ತಾಪ ಇಲ್ಲ, ಬೇಜಾರಿಲ್ಲ. ಇನ್ನೂ ಖರ್ಚು ಮಾಡ್ತಾ ಇದ್ದೇನೆ. ಅವ್ರು ಕೇಳಿದ್ದು ತಂದು ಕೊಡ್ತಾ ಇದ್ದೆ. ಮತ್ತು ಜಾಸ್ತಿ ಸೀರೆ ಅದು ಇದು ನಾನು ತಂದು ಕೊಡೋದಿಲ್ಲ. ಇದು ಹೇಳಿದರೆ ಮಾತ್ರ ತಂದು ಕೊಡೋದು. ಭಾಳಷ್ಟು ದೊಡ್ಡ ಪುಣ್ಯದಾಯಕ ಒಂದು ಸಸಿಯನ್ನು ತಂದು ಅದನ್ನು ನೆಟ್ಟು ಸಾಕಿ ಅದು ಈಗ ಎಷ್ಟು ಪಕ್ಷಿಗಳು ತಿಂತದೆ. ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಅವರ ಹಕ್ಕು. ಅದರಿಂದ ನಮಗೆ ಪುಣ್ಯ ಸಿಗ್ತದೆ. ಇದು ನಮ್ಮ ಧರ್ಮವು ಕೂಡ ಹೇಳಿಕೊಡುವಂಥ. ನೀನು ಯಾವತ್ತೂ ಕೂಡ ಒಂದು ಪಕ್ಷಿ ತಿಂದಿತು ಅಂಥೇಳಿ ಕಲ್ಲು ಹೊಡಿಬೇಡ, ನಿನಗೆ ಅದರ ಡಬಲ್ ಸಿಗ್ತದೆ, ದೇವರು ಕೊಡ್ತಾರೆ. ಅದನ್ನು ನಾನು ನಂಬಿದ್ದೇನೆ.